ಜೂನ್ 18ಕ್ಕೆ ಪರಿಷತ್ ಎಲೆಕ್ಷನ್ ಇದೆ. ಕಾಂಗ್ರೆಸ್ ರೆಸಾರ್ಟ್ ಪಾಲಿಟಿಕ್ಸ್ ನಡೀತಾ ಇದ್ದು ಬಿಡದಿ ವಂಡರ್ಲಾ ರೆಸಾರ್ಟ್ನತ್ತ ಶಾಸಕರು ಬರ್ತಾ ಇದ್ದಾರೆ. ಶಾಸಕ ಪುಟ್ಟರಂಗ ಶೆಟ್ಟಿ, ಪರಿಷತ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ರೆಸಾರ್ಟ್ ಕಡೆ ಶಾಸಕರು ಬರ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆಗೆ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಪರಿಷತ್ ಎಲೆಕ್ಷನ್ನಲ್ಲಿ 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ರಣತಂತ್ರ ಹೆಣಿಲಾಗ್ತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಮತದಾನ ಕುರಿತು ತಂತ್ರಗಾರಿಕೆ ನಡೆಯುತ್ತೆ. ಸಿಎಲ್ಪಿ ಸಭೆ ಆದ ಮೇಲೆ ಜೂನ್ 18ರವರೆಗೂ ಅದೇ ರೆಸಾರ್ಟ್ನಲ್ಲಿ ಶಾಸಕರು ವಾಸ್ತವ್ಯ ಇರ್ತಾರೆ. ಜೂನ್ 18ಕ್ಕೆ ರೆಸಾರ್ಟ್ನಿಂದ ನೇರವಾಗಿ ಅವರು ಬರೋದು ವಿಧಾನಸೌಧಕ್ಕೆ. ಅಲ್ಲಿವರೆಗೆ ರೆಸಾರ್ಟ್ನಲ್ಲೇ ಉಳ್ಕೊಳ್ತಾರೆ. 18ನೇ ತಾರೀಕು ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾರೆ. ವಿಧಾನಸೌಧದಲ್ಲಿ ಮತದಾನ ಮಾಡ್ತಾರೆ. ಅಲ್ಲಿವರೆಗೆ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳಿದ್ದಾರೆ ಶಾಸಕರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಶತಾಯಗತಾಯ 5 ಕ್ಷೇತ್ರಗಳನ್ನ 5 ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಅದರ ಅಂಗವಾಗಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಏನೇನ್ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಕಾಂಗ್ರೆಸ್? ಭವನೀಗ 5 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವ ಕಾರಣಕ್ಕಾಗಿಯೇ 5ನೇ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿರುವಂತದ್ದು. ಎಸ್ ಪಿ ಸೋಮಶೇಖರ್, ಶಿವರಾಮ ಹೆಬ್ಬಾರ್ ಮತಗಳು ಸೇರಿದಂತೆ ಇಂಡಿಪೆಂಡೆಂಟ್ ಮತ್ತು ಸರ್ವೋದಯ ಪಕ್ಷದಿಂದ ಆಯ್ಕೆಯಾಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಇವರೆಲ್ಲರ ಮತಗಳನ್ನು ಸೇರಿದ್ರೆ 140 ಕಾಂಗ್ರೆಸ್ಗೆ ಸಂಖ್ಯೆಗಳು ಸಿಗತ್ತೆ ಶಾಸಕರದ್ದು. ಹಾಗಾಗಿ 5 ಸ್ಥಾನಗಳನ್ನ ಗೆಲ್ಲೋದು ಕಾಂಗ್ರೆಸ್ಗೆ ಅನಾಯಾಸ ಅನ್ಬೋದು. ಆದ್ರೆ ಮತಗಳನ್ನ ಚಲಾವಣೆ ಆಗುವಂತೆ ಮಾಡೋದು ಮತ್ತು ಮತಗಳೆಲ್ಲೂ ಕೂಡ ರದ್ದಾಗದ ರೀತಿ ನೋಡ್ಕೊಳ್ಳುವಂಥದ್ದೇ ಕಾಂಗ್ರೆಸ್ಗೆ ಇರುವಂತಹ ದೊಡ್ಡ ಚಾಲೆಂಜ್. ಆ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಇವತ್ತು ಸಂಜೆ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಬಿಡದಿಯ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಸಭೆ ಕರೆಯಲಾಗಿದೆ. ಆ ಸಭೆಗೆ ಎಲ್ಲರೂ ಕೂಡ ಆಗಮಿಸಿ ಇಲ್ಲೇ ವಾಸ್ತವ್ಯವನ್ನ ಮಾಡ್ತಾರೆ ಇವತ್ತು ಮತ್ತು ನಾಳೆಯೂ ಕೂಡ ಇಡೀ ದಿನ ಇಲ್ಲೇ ಕಾಂಗ್ರೆಸ್ ಶಾಸಕರು ಇರ್ತಾರೆ. ನಾಡಿದ್ದು ಮತ ಚಲಾವಣೆ ಮಾಡ್ಲಿಕ್ಕೆ ಇಲ್ಲಿಂದ ನೇರವಾಗಿ ಬಸ್ನಲ್ಲಿ, ಅಂದ್ರೆ ಯಾರು 29 ಮಂದಿ ಅಥವಾ 28 ಮಂದಿ ಅಂತ ಅವ್ರೇನೋ ಸೆಲೆಕ್ಟ್ ಮಾಡಿದ್ರೆ ಯಾರಿಗೆ 28 ಮಂದಿ ವೋಟ್ ಹಾಕಬೇಕು ಅನ್ನೋದನ್ನು ಕೂಡ ಡಿವೈಡ್ ಮಾಡಿ ಒಬ್ಬ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ 5 ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. ಅವರು ಅದೇ ಬಸ್ ನಲ್ಲಿ ಪ್ರಯಾಣ ಮಾಡಿ ಅಂತವರಿಗೆ ವೋಟ್ ಹಾಕಬೇಕು ಅನ್ನೋದನ್ನು ಕೂಡ ನಿಗದಿ ಮಾಡಿ ಕಳಿಸ್ತಾರೆ. ಹಾಗಾಗಿ ಅದೆಲ್ಲವನ್ನೂ ಮಾಡುವ ಸಲುವಾಗಿ ಒಂದು ಕಡೆ ಸಿಎಲ್ಪಿ ಆದ ಬಳಿಕ ನಾಳೆ ಎಲ್ರಿಗೂ ಕೂಡ ತರಬೇತಿಯನ್ನ ಕೊಡ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಇದ್ದಾರೆ. ಮತವನ್ನ ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗೊಂದಲಗಳಿರುತ್ತೆ. ಅದೆಲ್ಲವನ್ನು ಕೂಡ ನಾಳಿನ ತರಬೇತಿ ಶಿಬಿರಗಳಲ್ಲಿ ಎಲ್ಲಾ ಶಾಸಕರಿಗೂ ತಿಳಿಸ್ಕೊಡ್ಲಾಗುತ್ತೆ. ಒಂದು ಮಾದರಿ ಬ್ಯಾಲೆಟ್ ಅನ್ನ ಇಟ್ಕೊಂಡು ಈ ರೀತಿ ವೋಟ್ ಹಾಕ್ಬೇಕು, ಸ್ವಲ್ಪ ನೀವು ಗುರುತು ಹಾಕೋದನ್ನ ತಪ್ಪು ಮಾಡಿದ್ರು ಕೂಡ ಮತ ರದ್ದಾಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರೀತಿ ಮಾಡ್ಕೂಡ್ದು ಅನ್ನುವಂತ ಒಂದು ಅವೇರ್ನೆಸ್ ಮತ್ತು ಜಾಗೃತಿ ಜೊತೆಗೆ ಒಂದು ಟ್ರೈನಿಂಗ್ ರೀತಿ ಕೂಡ ನಾಳಿನ ಸೆಷನ್ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಬಂದಂತ ಶಾಸಕರು ಇಲ್ಲೇ ಉಳಿತಾರೆ. ನಾಳೆ ರಾತ್ರಿ ಕೂಡ ಇಲ್ಲೇ ಉಳಿತಾರೆ. ನಾಡಿದ್ದು ಬೆಳಗ್ಗೆ ವಿಧಾನಸೌಧಕ್ಕೆ ನೇರವಾಗಿ ಹೋಗಿ ಮತ ಚಲಾವಣೆ ಮಾಡ್ತಾರೆ. ಕಾಂಗ್ರೆಸ್ಗೆ ಇರುವಂತ ದೊಡ್ಡ ಚಾಲೆಂಜೇ ಅದು. ತಮ್ಮ ಬಳಿ ಇರುವಂತ ಮತವು ಎಲ್ಲವೂ ಕೂಡ ಲ್ಯಾಪ್ಸ್ ಆಗದ ರೀತಿ, ಎಲ್ಲಾ ಮತಗಳು ಚಲಾವಣೆ ಆಗೋ ರೀತಿ, ಇವತ್ತು ಯಾರು ಕೂಡ ಗೈರಾಗದ ರೀತಿ ಮತ್ತು ಯಾರು ಕೂಡ ತಪ್ಪು ಮತದಾನ ಮಾಡದ ರೀತಿ ಮಾಡಬೇಕಾಗಿರುವಂತದ್ದು ಚಾಲೆಂಜ್. ಆ ಕಾರಣಕ್ಕಾಗಿ ಎಲ್ಲರನ್ನು ಕೂಡ ರೆಸಾರ್ಟ್ಗೆ ಕರೆದುಕೊಂಡು ಬರಲಾಗಿದೆ. ಇನ್ನೊಂದು ಕಡೆ ಜೆಡಿಎಸ್ ಕೂಡ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಆ ಹಿನ್ನೆಲೆಯಲ್ಲೂ ಕೂಡ ಈ ರೆಸಾರ್ಟ್ ವಾಸ್ತವ್ಯ ಅನಿವಾರ್ಯ ಆಗಿದೆ. ಹಾಗಾಗಿ 6 ಗಂಟೆಗೆ ಸಿಎಲ್ಪಿ ನಡೆದ ಬಳಿಕ ಇಲ್ಲೇ ಉಳಿತಾರೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.